ಊಟ ಕೊಡ್ತಾರಂತೆ, ತಿಂಡಿ ಕೊಡ್ತಾರಂತೆ, ಮಲಿಕಳಕ್ ಕುರ್ಚಿನೂ ಕೊಡ್ತಾರಂತೆ. ಅಲ್ಲಿ ನೀವು ಇದ್ದೀರಾ, ಕೊಡಿ ಸ್ವಾಮಿ ನಮಗೂ. ತಿಂಡಿ ಕೊಡಿಸ್ತಾ ಇಲ್ಲ ನೀವು ನೋಡಿ. ಅಲ್ಲಿ ತಿಂಡಿ ಉಂಡ ಮೇಲೆ ಮಲಿಕಳಕ್ಕೆ ಕುರ್ಚಿ ಕೊಡ್ತಾವ್ರಲ್ಲಿ. ನೀವು ಊಟ ಕೊಡಾಕ ಅದು ಕೊಡಾಕ ತಿಳಿದ್ರಿ. ನನಗೆ ನನ್ನ ವೈಯಕ್ತಿಕ ಯಾವಾಗ ಒಂದ್ ದಿವ್ಸ ಕೊಡ್ಬೋದು. ನಾನು ನಮ್ಗೇನ್ ಕೊಡಿಸ್ತಿರೋ ಕೊಡಿಸಿ, ಯಾವ ತರ ಕೊಡಿಸ್ತೀವಿ. ಅಂತೂ ಬೇಡಿಕೆ ಬಂತು. ಒಂದು ದಿವಸ ನೀವು ಕರೆದು ಯಾವನಾದ್ರು ಅಲೆಮಾರಿ ಕುರುಬರನ್ನ ಕರೆದು ಮೀಟಿಂಗ್ ಮಾಡಿದ್ರೆ ಸರ್ಕಾರ? ನೆವರ್. ಹೌದು, ಅಮೃತ್ ಯೋಜನೆ ಅಂತ ಕೊಟ್ಟು ಕುರಿ ಸತ್ತೋದ್ರೆ 5,000 ರೂಪಾಯಿ ಕೊಡ್ತಾರೆ. ಅದು ನಿಂತು 3 ವರ್ಷ ಆಯ್ತಲ್ಲ. 370 ಕೋಟಿ ರೂಪಾಯಿ 20,000 ಕುಟುಂಬಗಳಿಗೆ ಹೋಗ್ಬೇಕು ಅನ್ನೋದನ್ನ 7,000ಕ್ಕೆ ಕೊಟ್ಟು ನಿಲ್ಸಿದ್ರಲ್ಲ. ಯಾತಕ್ಕೆ? ಏನ್ ಸ್ವಾಮಿ ನೀವು ಇದ್ದೀರಾ ಆ ಮನೆಯಲ್ಲಿ? ಉಂಡ ಮೇಲೆ ಮಲಿಕಳಕ್ಕೆ ಕುರ್ಚಿ ಕೊಡ್ತಾವ್ರಲ್ಲಿ. ಕೆಳಮನೆಯಲ್ಲಿ ಊಟ ಕೊಡ್ತಾರಂತೆ, ತಿಂಡಿ ಕೊಡ್ತಾರಂತೆ, ಮಲಿಕಳಕ್ ಕುರ್ಚಿನೂ ಕೊಡ್ತಾರಂತೆ. ಅಲ್ಲೇ ಮಲಿಕೊಳಕ್ ಕುರ್ಚಿನೂ ಕೊಡ್ತಾರೆ. ನೀವು ಇದ್ದೀರಾ, ಕೊಡಿ ಸ್ವಾಮಿ ನಮಗೂ. ತಿಂಡಿ ಕೊಡಿಸ್ತಾ ಇಲ್ಲ ನೀವು ನೋಡಿ. ಅಲ್ಲಿ ತಿಂಡಿ ಮಗಸಾಲೆಗೆ ಹೋದವಾಗ ಎಲ್ಲ ಬಿಸಿ ಬಿಸಿ ಆಗಿರ್ತಕ್ಕಂಥ ತಿಂಡಿ. ಅದೇ ಬಂದೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಹಾಗೆ ನಮ್ಗೆ ನಮ್ಮ ರೂಮ್ಗಳಿಗೆ ಲಾಕರ್, ಅಲ್ಲೇ ಸೆಕ್ಯೂರಿಟಿ ಇದ್ದಾರೆ, ಎಲ್ಲ ಇದ್ದಾರೆ. ಅದಕ್ಕೆಷ್ಟು ಸ್ವಾಮಿ 500 ಚಿಲ್ಲರೆ. ಎಲ್ಲಿದ್ದೀವಿ ನಾವು? ಸಾಲ ಎಷ್ಟಿದೆ ಈ ರಾಜ್ಯದಲ್ಲಿ? ಶಾಸಕರ ಮನವಿಯಂತೆ ಮಾಡಿದ್ದಾರೆ. ಯಾವುದನ್ನು ಕೂಡ ನೀವು ಯಾವ್ದು ವಿಚಾರ ತಗೊಳ್ದೇನೆ 550 ಕೋಟಿ ರೂಪಾಯಿನ ಲಾಕರ್ ಎಲ್ಲೇ ಶಾಸಕರ ಭವನಕ್ಕೆ. ಅಯ್ಯೋ ಏನ್ ಸ್ವಾಮಿ, ಎಂಥ ಬಲಿಷ್ಠವಾದ. ನೀವು ಊಟ ಕೊಡಾಕ ಅದು ಕೊಡಾಕ ತಿಳಿದ್ರಿ. ನನಗೆ ನನ್ನ ವೈಯಕ್ತಿಕ ಯಾವಾಗ ಒಂದ್ ದಿವ್ಸ ಕೊಡ್ಬೋದು ನಾನು. ಬಟ್ ನಮ್ಮ ಸದನದಲ್ಲಿ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅನ್ನೋದು ಬಹಳ ಅಭಿಮಾನ ಇರ್ತದೆ. ಅದ್ರಲ್ಲಿ ಹೇಳ್ತೀನಿ, ನಮ್ಮ ಸದನದಲ್ಲಿ ಯಾರು ಅದನ್ನ ಇವತ್ತಿನವರೆಗೂ ಒಂದು ಚಕಾರ ಸುದ್ದಿ ಮಾತಾಡಿಲ್ಲ. ಅದಕ್ಕೆ ನನಗೆ ಬಹಳ ಗೌರವ ಐತೆ ಅನ್ನೋದು ಮಾತನ್ನ ನಾನು ಹೇಳಿದೆ. ಇಷ್ಟ ತಾವು ನಮ್ಗೇನ್ ಕೊಡಿಸ್ತಿರೋ ಕೊಡಿಸಿ, ಯಾವ ತರ ಕೊಡಿಸ್ತೀವಿ. ಅಂತೂ ಬೇಡಿಕೆ ಬಂತು, ಕೊನೆಗಾದ್ರೂ ಬಂತು ಬೇಡಿಕೆ. ನಾನು ಸಭಾಪತಿಗಳು, ನಾನು 78ರಲ್ಲಿ ಬಂದೆ, ಅವರು 80ರಲ್ಲಿ ಬಂದರು. ದೇವರಾಜರು ಪುಣ್ಯಾತ್ಮ, ಅವ್ರ ಕಾಲದಲ್ಲಿ ಬಂದವರು ನಾವೆಲ್ಲರೂ ಕೂಡ. ಹಾಗಾಗಿ ಮತ್ತೆ ನಾನು ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ವಿಚಾರ ಹೇಳ್ತೀನಿ. ನಿಮ್ಗೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸೃಷ್ಟಿ ಮಾಡ್ಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಎಂಪ್ಲಾಯ್ಮೆಂಟ್ ಎಲ್ಲಿ ಸೃಷ್ಟಿ ಮಾಡಬೇಕು ಅಂತ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಕುರಿಗಾರರಿರ್ತಕ್ಕಂಥದ್ದು ಬ್ರಿಟನ್ನಲ್ಲಿ ಹೆಚ್ಚು ಕುರಿಗಳಿರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಇಂಡಿಯಾ. ಭಾರತದಲ್ಲಿ ಹೆಚ್ಚು ಕುರಿ ಮತ್ತು ಆಡುಗಳ ಸಂಖ್ಯೆ ಮತ್ತು ಮಾರ್ಕೆಟಿಂಗ್ ಎಲ್ಲ ಇರ್ತಕ್ಕಂಥದ್ದು. ನ್ಯೂಯಾರ್ಕ್ ಬಳಿಯ ನ್ಯೂಯಾರ್ಕ್ ಅಂತ ಒಂದಿದೆ. ಅಲ್ಲಿ 2 ವರ್ಷಕ್ಕೊಂದ್ಸರಿ ಅಲ್ಲಿ ಮೇಳ ನಡೆಯುತ್ತೆ. ಕುರಿ ಮೇಳ. ಈಗ ಕುರಿ ಮತ್ತು ಆಡುಗಳ ಅವರು ಸಾಕಾಣಿಕೆದಾರರ ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು, ಹೇಗೆ ಬೇರೆ ಬೇರೆ ತರ. ಯಾಕೆಂತಂದ್ರೆ ಕುರಿ ಗಿಣ್ಣಿದೆಯಲ್ಲ, ಅದರಲ್ಲೇ ನಮ್ಮ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ತರ ಪ್ರಸಾದನೆಗಳನ್ನ ತಯಾರು ಮಾಡ್ತಾರೆ. ಬಟ್ ಜಗತ್ ಪ್ರಸಿದ್ಧವಾದಂತ ವರ್ಲ್ಡ್ ಫೇರ್ಗೆ ಇಂಡಿಯಾ ಇಸ್ ನಾಟ್ ಎ ಮೆಂಬರ್. ಇಂಡಿಯಾ ಇಸ್ ನಾಟ್ ಎ ಮೆಂಬರ್. ಅದಕ್ಕೆ ಇಟ್ಸ್ ರಿಡಿಕ್ಯುಲಸ್, ಅನ್ಫಾರ್ಚುನೇಟ್. ಯಾವ ದೇಶದಲ್ಲಿ ಪ್ರಪಂಚದಲ್ಲೇ 2ನೇ ಸಂಖ್ಯೆಯಲ್ಲಿ ಕುರಿಗಳಿದ್ದಾವೋ ಅದರ ಅಭಿವೃದ್ಧಿ, ಆರ್ಥಿಕ ಇದು ಎಲ್ಲ ಅದನ್ನ ನಾವು ಇಲ್ಲೂ ಅಷ್ಟೇನೆ. ಕರ್ನಾಟಕದಲ್ಲೂ ನಾವು ಯಾವ ತರ ಇದ್ದೀವಿ? ಕರ್ನಾಟಕದಲ್ಲಿ ಒಂದು ದಿವಸ ನೀವು ಕರೆದು ಯಾವನಾದ್ರು ಅಲೆಮಾರಿ ಕುರುಬರನ್ನ ಕರೆದು ಮೀಟಿಂಗ್ ಮಾಡಿದ್ರೆ ಸರ್ಕಾರ? ನೆವರ್. ಏನ್ ಸ್ವಾಮಿ, ತಾವು ಕುರಿ ಮಂತ್ರಿ ಇದ್ದೀರಾ? ತೆಲಂಗಾಣ ಚಂದ್ರಶೇಖರ್ ರಾವ್ ಅವ್ರೇನು ಕುರುಬ ಅಲ್ಲ? ಗೊತ್ತಿಲ್ಲ ಅಂತ ನಿಮ್ಮ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಈಗ ನಾವು CMA ಒಂದು ಅಧ್ಯಕ್ಷತೆಯಲ್ಲಿ ಕುರಿಗಾಯಿಗಳನ್ನ ಕರೆದು ಮೀಟಿಂಗ್ ಮಾಡಿ ಅವರ ಭಾರಗಳನ್ನ ಕೇಳಿ ಅದನ್ನ ಕಾರ್ಯಗತ ಮಾಡತಕ್ಕಂಥ ಕೆಲಸ ಮಾಡಿದ್ದೆ. ಆಗ್ಬೋದು. ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ ನಾನೇ ಕೂತ್ಕೊಂಡು ಅವ್ರ ಬೊಮ್ಮಾಯಿನ ಜಿಲ್ಲೆಗಳ
NCDC ಇಂದ ತಂದಂತ 370 ಕೋಟಿ ರೂಪಾಯಿ 20,000 ಕುಟುಂಬಗಳಿಗೆ ಹೋಗ್ಬೇಕು ಅನ್ನೋದನ್ನ 7,000ಕ್ಕೆ ಕೊಟ್ಟು ನಿಲ್ಲಿಸಿದ್ರಲ್ಲ. ಯಾತಕ್ಕೆ ಇನ್ನೂ ಕೊಟ್ಟಿಲ್ಲ? ಅದಕ್ಕೆ ಬಡ್ಡಿ ಕಟ್ತಾ ಇದೀವಿ 6 ಕೋಟಿ ರೂಪಾಯಿ ವರ್ಷಕ್ಕೆ ನಾವು. ಯಾರು ದುಡ್ಡದು? ಸೊ ಅದರಿಂದ ಎಲ್ಲಿ ಆದಾಯ ಮೂಲಗಳು ಮತ್ತು ಎಲ್ಲಿ ಜನರೇಟ್ಸ್ ದ ಎಂಪ್ಲಾಯ್ಮೆಂಟ್, ಎಲ್ಲಿ ಅದು ಇವತ್ತಿನ ದಿವಸ ಆಗ್ಬೇಕಾಗಿದೆ. ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ವೆಂಕಟೇಶ್ ಅವರೇ, KMF ಮಾದರಿಯಲ್ಲಿ ಕುರಿನೂ ಮಾಡಬೇಕು. KMF ಮಾದರಿನಲ್ಲಿ ಇವತ್ತೇನಾಗಿದೆ, ಅವನಿಗೇನು ಸಿಗ್ತಾ ಇಲ್ಲ. ಅವನಿಗೇನು ಸಿಗ್ತಾ, ಅಲೆಮಾರಿ ಕುರುಬ್ರು ಲಾರಿ ಹರ್ಕೊಂಡು ಹೊಟ್ಟೋಯ್ತ ತಗಡೆಗೆ, ಅವನು ಸತ್ತೋದ, ಕುರಿನೂ ಸತ್ತೋದು. ಯಾರು? ನಮ್ಮಲ್ಲಿ ನಿಜ ಸಿದ್ದರಾಮಯ್ಯನವರೇ ಇದ್ದು ಹಿಂದೆ 2013 ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹೌದು ಅಮೃತ್ ಯೋಜನೆ ಅಂತ ಕೊಟ್ಟು ಕುರಿ ಸತ್ತೋದ್ರೆ 5,000 ರೂಪಾಯಿ ಕೊಡ್ತಾರೆ. ಅದು ನಿಂತು 3 ವರ್ಷ ಆಯ್ತಾಗಲಿ, ಅದು ಬರ್ತಾ ಇಲ್ಲ. ಮತ್ತೆ ಶುರು ಮಾಡಿ, ದಯವಿಟ್ಟು ಮಾಡಿ, ದಯವಿಟ್ಟು ಶುರು ಮಾಡಿ.